ಸ್ಮಶಾನದ ಪಕ್ಕ ಆಸ್ಪತ್ರೆಯನ್ನು ಕಟ್ಟಿ ಇವರು ಮಾಡಿರುವಂಥ ಎಡವಟ್ಟಿದೆಯಲ್ಲ, ಆಸ್ಪತ್ರೆ ಇದೆ, ಲಕ್ಷ ರೂಪಾಯಿ ಖರ್ಚು ಮಾಡಿ ಆಸ್ಪತ್ರೆ ಕಟ್ಟಿದ್ದಾರೆ, ಆದರೆ ಯಾರೂ ಕೂಡ ರೋಗಿಗಳು ಬರ್ತಾ ಇಲ್ಲ. ಯಾರು ಇವ್ರಿಗೆ ಹಾಗಾದರೆ ಸ್ಮಶಾನದ ಪಕ್ಕ ಆಸ್ಪತ್ರೆ ಮಾಡುವಂಥ ಪ್ಲ್ಯಾನ್ ಕೊಟ್ಟಿದ್ದು? ಕೋಟಿ ಖರ್ಚು ಮಾಡಿದ್ದಾರೆ, ಲಕ್ಷ ಅಲ್ಲ ಕೋಟಿ ಖರ್ಚು ಮಾಡಿದ್ದಾರೆ. ಆದರೆ ಆ ದುಡ್ಡೆಲ್ಲ ವೇಸ್ಟು, ಯಾರೂ ಕೂಡ ಆಸ್ಪತ್ರೆಗೆ ರೋಗಿಗಳೇ ಬರ್ತಾ ಇಲ್ಲ. ಹೊಸ ಆಸ್ಪತ್ರೆ ಕಟ್ಟಬೇಕಾದ್ರೆ ಇವರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಲಿಲ್ವಾ? ಹಾಗಾದರೆ ಉದ್ಘಾಟನೆ ಮಾಡಿ ಈಗ ಆಸ್ಪತ್ರೆಗೆ ರೋಗಿಗಳು ಬರ್ತಿಲ್ಲ ಅಂತೇಳಿ ಅಂತಿದ್ದಾರೆ. ಸಾಮಾನ್ಯವಾಗಿ ಆಸ್ಪತ್ರೆ ಅಂತಂದ್ರೆ ಸಾವಿನ ಅಂಚಿಗೆ ಹೋದವರು ಕೂಡ ಬದುಕು ಬರಲಿ ಅನ್ನೋ ಆಶಾಭಾವನೆಯೊಂದಿಗೆ ಹೋಗೋದು. ಪಕ್ಕದಲ್ಲೇ ಸ್ಮಶಾನ ಇಟ್ಬಿಟ್ರೆ ಏನ್ ಕತೆ, ಅಂದ್ರೆ ಏನ್ ಸಂಕೇತಿಸುತ್ತೆ ಇದು? ಹೀಗಾಗಿ ಅಲ್ಲಿ ರಂಜಿತ್ ಹೇಳ್ತಾ ಇದ್ದಾಗೆ ಕೋಟಿ ಖರ್ಚು ಮಾಡಿದ್ದಾರೆ, ಆಸ್ಪತ್ರೆ ಕಟ್ಟಿದ್ದಾರೆ, ಆದರೆ ರೋಗಿಗಳಲ್ಲಿ ಹೋಗ್ಲಿಕ್ಕೆ ಹೆದರ್ತಿದ್ದಾರೆ. ನಾವಾಗಲೇ ಹೇಳ್ತಿದ್ದಾಗೆ ನಾವೆಲ್ಲರೂ ಭಾವನಾ ಜೀವಿಗಳು, ನಮ್ಮ ಭಾವನೆಗಳು ಹೆಂಗೆ ನಮ್ಗೆ ದಾರಿ ತೋರಿಸುತ್ತೆ ಅದನ್ನ ಜಾಸ್ತಿ ಫಾಲೋ ಮಾಡೋರು. ಈ ಗರ್ಭಿಣಿಯರಿಗೆ ಚಿಕಿತ್ಸೆಯನ್ನು ನೀಡಬೇಕಾಗಿದ್ದ ಆರೋಗ್ಯ ಕೇಂದ್ರ, ಗರ್ಭಿಣಿಯರು ಅಂದರೆ ಅದರಲ್ಲೂ ವಿಶೇಷವಾಗಿ ನೋಡಿ ಸಂಜೆ ಹೊತ್ತಿನಲ್ಲಿ ಮನೆಯಿಂದ ಆಚೆ ಹೋಗಬೇಡಿ ಅಂತಾರೆ, ಕೆಟ್ಟ ಗಾಳಿ ಸೋಕುತ್ತೆ ಅಂತಾರೆ. ಇಂಥವ್ರಿಗೆ ಅಲ್ಲಿ ಹೋಗಿ ಸ್ಮಶಾನದ ಪಕ್ಕ ಇರೋ ಆಸ್ಪತ್ರೆಯಲ್ಲಿ ಹೋಗಿ ಹೆರಿಗೆ ಮಾಡಿಸ್ಕೊಳ್ಳಿ ಅಂತಂದ್ರೆ ಹೇಗೆ ಹೋಗ್ತಾರೆ? ಇಡೀ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಡ್ ರಿಪೋರ್ಟ್ ಇದೆ, ಒಂದು ವರದಿ ಇದೆ, ಗಮನಿಸಿ. ಏನಾರ ಕುಣಗೇರಿ ಬಲ್ಲಿ ಅಲ್ಲಿ ಆಯ್ತು ಮಾಡ್ತು ಅಂದ್ರೆ ರಕ್ತ ಚಲ್ತು ಮಾಡ್ತು ಅಂದ್ರೆ ಹೆಂಗೆ ಮಾಡರಿ? ಎಸ್, ಒಂದು ಕಡೆ ಕೋಟಿಗಟ್ಟಲೆ ಖರ್ಚು ಮಾಡಿ ಕಟ್ಟಿರೋ ಹೈಟೆಕ್ ಆಸ್ಪತ್ರೆ, ಮತ್ತೊಂದು ಕಡೆ ಆಸ್ಪತ್ರೆಯ ಪಕ್ಕದಲ್ಲಿಯೇ ಸ್ಮಶಾನ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೀದರ್ ತಾಲೂಕಿನ ಬಗದಲ್ ಗ್ರಾಮದಲ್ಲಿ 3 ವರ್ಷದ ಹಿಂದೆ ಸುಮಾರು 1.60 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಮಾದರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ನಿರ್ಮಿಸಲಾಗಿದೆ. ಆದರೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರೋಗಿಗಳು ಬರೋಕೆ ಹಿಂದೇಟು ಹಾಕ್ತಿದ್ದಾರೆ. ಅದರಲ್ಲೂ ಗರ್ಭಿಣಿಯರಂತೂ ಇಲ್ಲಿ ಹೆರಿಗೆಗೆ ಬರುತ್ತಿಲ್ಲ. ಅದಕ್ಕೆ ಕಾರಣವೇನೆಂದರೆ ಆರೋಗ್ಯ ಕೇಂದ್ರದ ಪಕ್ಕದಲ್ಲಿರುವ ಸ್ಮಶಾನ. ಇಲ್ಲಿ ದವಾಖಾನೆ ಆಜು ಬಾಜು ಎಲ್ಲ ಕುಣಿಗೇರಿ ದಿಸಲಿಂದು ಯಾರು ಭೀ ಬಾಣ್ತನಕ್ಕೆ ಬರಲ್ಲ ಹೋಗ್ಯಾರ. ಏಳು ಭೀ ಬಾಣ್ತಾನ ಆದ್ರೂ ಭೀ ಇಲ್ಲಿಗೆ ಮುಂಜಾನೆ ಭೀ ಬರಲ್ರು, ಮಧ್ಯಾಹ್ನಕ್ಕೆ ಭೀ ಬರಲ್ಲ. ಯಾವ ಟೈಮ್ ಭೀ ಇಲ್ಲಿ ಬರ್ಲಿಕ್ಕೆ ಒಲ್ಲೆ ಅಲ್ಲತ್ತಾರ. ಯಾಕಂದ್ರು ನಾವು ಹುಟ್ಟಿದ ಮಗುಗಿನ ಏನಾರ ಕುಣಿಗೇರಿ ಬಲ್ಲಿ ಅಲ್ಲಿ ಇಲ್ಲಿ ಆಯ್ತು ಮಾಡ್ತು ಅಂದ್ರೆ ರಕ್ತ ಚಲ್ತು ಮಾಡ್ತು ಅಂದ್ರೆ ಹೆಂಗೆ ಮಾಡರಿ ಅಂತಂದು ಇಲ್ಲಿ ಒಟ್ಟಾಗಿ ಬಾಣ್ತನಕ್ಕೆ ಬರಲ್ಲ ಹೊಂಟ್ರ. ಸ್ಮಶಾನದಲ್ಲಿನ ಆಸ್ಪತ್ರೆಯಲ್ಲಿ ಮಗು ಜನಿಸಿದ್ರೆ ಕೇಡಾಗುತ್ತೆ ಅನ್ನೋ ಕಾರಣಕ್ಕೆ ಗರ್ಭಿಣಿಯರು ಚಿಕಿತ್ಸೆಗೆ ಬರುತ್ತಿಲ್ಲ. ಇನ್ನು ಈ ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟುವುದಕ್ಕಿಂತ ಮುಂಚಿನ ಹಳೆಯ ಕಟ್ಟಡದಲ್ಲಿಯೇ ತೆರಿಗೆ ಮಾಡಿಸುತ್ತಿದ್ದು, ಹೊಸ ಕಟ್ಟಡದಲ್ಲಿ ಹೆರಿಗೆ ಮಾಡಿಸಿಕೊಳ್ಳಲು ಗರ್ಭಿಣಿಯರು ಬರುತ್ತಿಲ್ಲ. ನಾವು ಕಾಡೋದ್ರಿಂದ ಬಂದಿದ್ದೇವೆ, ದವಾಖಾನೆ ಬಂದಿದ್ದೆವು. ಅತ್ತಿದು ದವಾಖಾನೆ ಅಂದ್ರೆ ಕುಣಿಗೆರೆಗದ, ಅತಿ ಸಣ್ಣ ಮಕ್ಕಳೆಲ್ಲ ಅಂಜ್ಲತ್ತಾರ. ಇಲ್ಲಿ ಅತಿ ಡೆಲಿವರಿ ಆದ್ರೆ ಭೀ ಕೋಸ್ಗಳು ಭೀ ಅಂಜ್ಲತ್ತಾರ, ದೊಡ್ಡರು ಭೀ ಅಂಜ್ಲತ್ತಾರ. ಮತ್ತು ಪೂರ ಕುಣಿಗೆರೆಗೆ ಅದ ರೀ, ಹೋಗ್ಲಕ್ಕೆ ಬರ್ಲಿಕ್ಕೆ ಭೀ ದೂರ ಅದ. ಇನ್ನು ಈ ಬಗದಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 15 ಹಳ್ಳಿಗಳ ಸುಮಾರು 35,000 ಜನರಿಗೆ ಆರೋಗ್ಯ ಸೇವೆ ಕಲ್ಪಿಸಬೇಕಿದ್ದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸ್ಮಶಾನ ಭೂಮಿಯ ಕಂಟಕ ಎದುರಾಗಿದೆ. ಇನ್ನು ಪ್ರತಿದಿನವೂ 100ರಿಂದ 200ರಷ್ಟು ಹೊರ ರೋಗಿಗಳು ಬೇರೆ ಗ್ರಾಮದಿಂದ ಬರುತ್ತಾರೆ. ಆದರೆ ಹೆರಿಗೆಗೆ ಬರುವ ಮಹಿಳೆಯರು ಮಾತ್ರ ಹಳೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗುತ್ತಾರೆ. ಅಲ್ಲಿಗೆ ಹೆರಿಗೆ ಮಾಡಿಸಿ ಎಂದು ವೈದ್ಯರಿಗೆ ಒತ್ತಡ ಹಾಕುತ್ತಿದ್ದಾರೆ. ಹೀಗಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗೆ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಬಂದು ಹೋಗಿ ಮಾಡುವುದೇ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಅದು 24 ಗಂಟೆ ಯಾವಾಗ ಭೀ ದವಾಖಾನೆ ಬರ್ತೇವೆ ಅಂತ ಸ್ವತಂತ್ರ ಇಲ್ಲ. ಮಕ್ಕಳು ಡೆಲಿವರಿ ಆಯ್ತಂದ್ರೆ ಸಣ್ಣ ಮಕ್ಕಳು ಭೀ ಅಂಜ್ಲತ್ತಾರ, ದೊಡ್ಡರು ಭೀ ಅಂಜ್ಲತ್ತಾರ. ದೂರದಾಗ ಪೂರದ್ರೆ ಕುಣಿಗೆರೆಗೆ ಅದರಿ ಹೋಗ್ಲ ಹಾಡೇ ಹಾಕ್ಲತ್ತೆ ಬರ್ಲಿಕ್ಕೆ ಹೊಂಟದ. ರಾತ್ರಿ ಟೈಮ್ನಾಗಾರ ಹಾದಿಲ್ಲ ಸಿಗ ಹೊಂಟದ. ಅಪಘಾತಗಳಾದರೆ, ಹೆರಿಗೆ ನೋವು ಕಾಣಿಸಿಕೊಂಡ್ರೆ ತಕ್ಷಣವೇ ಚಿಕಿತ್ಸೆ ಸಿಗಲಿ ಅನ್ನೋ ಕಾರಣದಿಂದಲೇ ಸುಸಜ್ಜಿತ ಕಟ್ಟಡ, ಆಂಬ್ಯುಲೆನ್ಸ್ ಸೌಲಭ್ಯ, ಎಲ್ಲ ಚಿಕಿತ್ಸೆಗೂ ಬೇಕಾದ ವೈದ್ಯಕೀಯ ಉಪಕರಣಗಳು, ಸಿಬ್ಬಂದಿ, ನರ್ಸ್ಗಳು, ನುರಿತ ವೈದ್ಯರನ್ನ ಆರೋಗ್ಯ ಇಲಾಖೆ ನೇಮಕ ಮಾಡಿದೆ. ಆದರೆ ಸಂಬಂಧಪಟ್ಟವರು ಇಂಥ ಹೈಟೆಕ್ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಅಲ್ಲಿ ಸ್ಮಶಾನ ಇದೆ, ಕೋಟಿಗಟ್ಟಲೆ ಖರ್ಚು ಮಾಡಿ ಕಟ್ಟಿದ್ರು ರೋಗಿಗಳು ಇಲ್ಲಿಗೆ ಬರೋಕೆ ಹಿಂದೇಟು ಹಾಕ್ತಾರೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ನಿರ್ಮಾಣ ಮಾಡಿಬಿಟ್ರ ಬೇರೆ ಎಲ್ಲಾದರೂ ಜಾಗ ಹುಡುಕಿ ಮಾಡಬಹುದಿತ್ತಲ್ಲ. ಎಲ್ಲ ನಿರ್ಮಾಣ ಆದಮೇಲೆ ಈಗ ಯಾರೂ ಬರುತ್ತಿಲ್ಲ ಅಂದರೆ ಈ ಮೂಲಕ ಜನರ ತೆರಿಗೆ ದುಡ್ಡು ವೇಸ್ಟ್ ಆದಂತೆ ಅಲ್ವಾ? ಮಿನಿಮಮ್
ಕಾಮನ್ ಸೆನ್ಸ್ ಇಲ್ದಂಗೆ ನೋಡಿ, ಪಕ್ಕದಲ್ಲೇ ಸ್ಮಶಾನ ಹಳ್ಳಿಗಳು ಇದೆ. ರಂಜಿತ್ ಸಿಟಿ ಕಡೆ ಆದ್ರೂ ಸ್ವಲ್ಪ ಈ ತರದ ನಂಬಿಕೆಗಳು ಕಮ್ಮಿ ಇರುತ್ತೆ. ಹಳ್ಳಿ ಜನ ಇದನ್ನೆಲ್ಲ ಜಾಸ್ತಿ ಯೋಚನೆ ಮಾಡೋರು. ನಾವು 1-2 ರೂಪಾಯಿ ಅಲ್ಲ, ನೀವೇ ಹೇಳ್ತಿದ್ದಂಗೆ ಕೋಟಿ ರೂಪಾಯಿ ಖರ್ಚು ಮಾಡಿರೋದು ಉಪಯೋಗ ಆಗ್ಲಿ ಅನ್ನೋ ಉದ್ದೇಶದಿಂದಾನೇ ಕಟ್ಟಿದಾರೋ ಅಥವಾ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ, ಒಟ್ಟಿನಲ್ಲಿ ತಮಗೂ ಏನೋ ಒಂದು ಜವಾಬ್ದಾರಿ ಇದೆ, ಒಂದು ಆಸ್ಪತ್ರೆ ಕಟ್ಟಬೇಕು, ಮುಗಿಸ್ಬೇಕು, ಆ ರೀತಿ ಕಟ್ಟದಂಗಿದೆ ಅಂತ ಎಷ್ಟು ಬಳಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಇವ್ರಿಗೆ ಪರಿಜ್ಞಾನ ಇದ್ದಂಗಿಲ್ಲ ಅನ್ಸುತ್ತೆ. ನಿಜ ಅಧಿಕಾರಿಗಳು ಸಂಬಂಧಪಟ್ಟವರು ಗಮನ ವಹಿಸಿ ಇದಕ್ಕೇನು ಇವಾಗ ನೋಡಿ ಕಟ್ಟಡ ಕೆಡವಂಗೂ ಇಲ್ಲ, ಸ್ಮಶಾನ ಶಿಫ್ಟ್ ಮಾಡೋಂಗೂ ಇಲ್ಲ, ಎಷ್ಟು ಕಾಂಪ್ಲಿಕೇಟೆಡ್ ಮಾಡಿಟ್ಟಿದ್ದಾರೆ. ಹೆಂಗೆ ಇದಕ್ಕೆ ಪರಿಹಾರ ಜನರನ್ನ ಕನ್ವಿನ್ಸ್ ಮಾಡ್ತಿರೋ ಅಥವಾ ಬೇರೆ ಕಡೆಗೆ ಶಿಫ್ಟ್ ಮಾಡಿಸ್ತಿರೋ ಮಾಡಿಸಿ ಅಟ್ಲೀಸ್ಟ್ ಸರ್ಕಾರದ ಅನುದಾನ, ಜನರ ತೆರಿಗೆ ದುಡ್ಡು ಉಪಯೋಗ ಆಗ್ಲಿ ಅನ್ನೋದಷ್ಟೇ ರಿಪಬ್ಲಿಕ್ ಕನ್ನಡದ ಆಶಯ.